ಪರಿಸರ ಪ್ರೇಮಿಗಳ ಬೆಂಗಳೂರಿಗೆ ಇತಿಹಾಸ ಇರತಕ್ಕಂಥ, ಬೆಂಗಳೂರಿಗೆ ಒಂದು ಮಾನ್ಯುಮೆಂಟ್ ಆಗಿರ್ತಕ್ಕಂಥ, ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುಂಡಿ ತೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ನಾನು, ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು, ನಮ್ಮ ಅಧ್ಯಕ್ಷರು ರಾಮಮೂರ್ತಿ ಅವರು, ರವಿ ಸುಬ್ರಹ್ಮಣ್ಯ ಅವರು, ಇಲ್ಲ ನಮ್ಮ ಉದಯ ಗರುಡಾಚಾರ್ ಅವರು, ಅಶ್ವತ್ಥನಾರಾಯಣ ಅವರು ಬರ್ತಾರೆ. ಇನ್ನೇನು ನಮ್ಮೆಲ್ಲ ಇಂದಿನ ಮಹಾನಗರ ಪಾಲಿಕೆಯ ಸದಸ್ಯರು, ಅದಕ್ಕಿಂತ ಹೆಚ್ಚಾಗಿ ಲಾಲ್ಬಾಗನ್ನು ಪ್ರೀತಿಸುವಂಥ ಸಾವಿರಾರು ಜನ ವಾಕರ್ಸು ಮತ್ತು ಪರಿಸರ ಪ್ರೇಮಿಗಳು ಕೂಡ ಇವತ್ತು ಬಂದಿದ್ದಾರೆ. ಸೈಲೆಂಟ್ ಆಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಅಷ್ಟೇ. ಈ ಒಂದು ಸುರಂಗ ಯೋಜನೆ ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. ಬೆಂಗಳೂರಿನ ಜನ ನಿದ್ದೆಗೆಡುವಂಥ ಪರಿಸ್ಥಿತಿ ಬಂದಿದೆ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್. ಒಂದು ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ VIP ಲೈನ್ ಹಾಕೊಂಡು, ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕೊಂಡು ಓಡಾಡ್ತಾರಲ್ಲ, ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು? ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ, ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಬಡವರು. 90%, ಮೋರ್ ದೆನ್ 90% ಅವ್ರ ಹತ್ರ ಇರೋವಂಥದ್ದು, ನಿಮ್ಮ ಹತ್ರ ಮೋಟರ್ ಬೈಕ್ ಇರೋವಂಥದ್ದು, ಸೈಕಲ್ ಇರೋವಂಥದ್ದು, ನಡಿಗೆದಾರರು, ಇವ್ರು ಇರೋವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ, ನೋ ಎಂಟ್ರಿ ಅವ್ರಿಗೆ. ಕರೆಕ್ಟಾ? ಓನ್ಲಿ ಕಾರ್ಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದೊಂದು VIP ಪ್ರಾಜೆಕ್ಟ್. VIP ಪ್ರಾಜೆಕ್ಟ್ ಇದು ಬೆಂಗಳೂರಿನ ಕಾರ್ಪೊರೇಷನ್ 8,000 ಕೋಟಿ ಸಾಲ ತಗೊಬೇಕು. 8,000 ಕೋಟಿ. ಅದಕ್ಕೆ ಟೆಂಡರು ಕರೆದಿದ್ದಾರೆ. ಏನ್ ರೆಡ್ಡಿ? 8,000 ಕೋಟಿಗೆ ಟೆಂಡರು ಕರೆದಿದ್ದಾರೆ. ಅಂದ್ರೆ ಕಾರ್ಪೊರೇಷನ್ ಈಗಾಗಲೇ 4,000 ಕೋಟಿ ಸಾಲ ಕೊಡಬೇಕು. ಅಂದ್ರೆ ಕಾಂಟ್ರಾಕ್ಟರ್ಗಳಿಗೆ 4,000 ಕೋಟಿ ಪೇಮೆಂಟ್ ಮಾಡಬೇಕು. ಅವರು ಈಗ ಆತ್ಮಹತ್ಯೆಗೆ ಒಬ್ಬರು ಪಾಲಿಡಾಲ್ ಕುಡ್ಕೊಂಡು ಆಸ್ಪತ್ರೆ ಹೋಗಿದ್ರು, ಇನ್ನೊಬ್ಬರು ಬಾಟ್ಲ್ ತಗೊಂಡು ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು. ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ, DK ಶಿವಕುಮಾರ್ ಮುಂದೆ ಭರಣಿ, ಎರಡೂ ಧರಣಿ ಭರಣಿ ಎಲ್ಲ ಕೂಡ ಆಗಿದ್ದಾರೆ. ಈಗ ಅವ್ರ ಗತಿ ಇನ್ನೂ ಚಿಂತಾಜನಕ ಇದೆ. 4,000 ಈಗ 8,000 ಕೋಟಿ ಸಾಲ ಎಲ್ಲಿಂದ ಮಾಡ್ತೀರಾ? ಇದೇ 4,000 ಕೋಟಿ. ನಮ್ಮ ಕಾರ್ಪೊರೇಷನ್ ಬಡ್ಜೆಟ್ ಎಷ್ಟು? ನಮ್ಮ ಟ್ಯಾಕ್ಸ್ ಬರುವಂಥದ್ದು 3,000 ಕೋಟಿ, ಅಪ್ರಾಕ್ಸಿಮೇಟ್ಲಿ 3,000. ಕೇಂದ್ರ ಸರ್ಕಾರ ಇವೆಲ್ಲ ಸೇರಿಸ್ತಾರೆ ಇನ್ನೊಂದು 2,000 ಕೋಟಿ ಬರ್ಬೋದು, ರಾಜ್ಯ ಸರ್ಕಾರ ಅಲ್ಲ. ಈಗ 4,000 ಕೋಟಿ ಸಾಲ ಅಲ್ಲ ಕೊಡಬೇಕಾಗಿರೋದು. 8,000 ಕೋಟಿ ನೀವು ಮಾಡಿದ್ರೆ ಅದಕ್ಕೆ ಬಡ್ಡಿ ಎಲ್ಲಿಂದ ಕಟ್ತೀರಾ? ಹಣ ಬಡ್ಡಿ ಎಲ್ಲಿಂದ ಕಟ್ತೀರಾ ನೀವು? ಅದಕ್ಕೆ ಬೆಂಗಳೂರಿನ ಆರ್ಥಿಕ ವ್ಯವಸ್ಥೆಯನ್ನ ಪಾತಾಳಕ್ಕೆ ಕಳಿಸುವಂತ ಈ ಸುರಂಗ ಯೋಜನೆ ಇದು. ಆರ್ಥಿಕ ಪರಿಸ್ಥಿತಿ, ಬೆಂಗಳೂರಿನ ಆರ್ಥಿಕ ಪರಿಸ್ಥಿತಿಯನ್ನ ಪಾತಾಳಕ್ಕೆ ಕಳಿಸುವಂತ, ಪಾತಾಳ ಸುರಂಗ ಕೊರೆಯುವಂತ ಒಂದು ಯೋಜನೆ ಇದು. 130 ಅಡಿ ಕೆಳಗಡೆ ಬರುತ್ತೆ. ಇದು 130 ಫೀಟ್ ಭೂಮಿಯ ಕೆಳಗಡೆ ಬರುವಂತದ್ದು. ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು 3,000 ಲಕ್ಷ ದಶಲಕ್ಷನ 300 ದಶಲಕ್ಷ 3,000 ದಶಲಕ್ಷ 3,000 ಬಾಣ 3,000 ದಶಲಕ್ಷ ವರ್ಷದ ಶಿಲೆಗಳಿದು. ನೋಡಿ, ಕೆಂಪೇಗೌಡರು ನಮ್ಮ ಬೆಂಗಳೂರಿನ ಜನತೆಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತೆ. ಇಂಥ ಒಂದು ಶಿಲೆಯ ಮೇಲೆ ನಮ್ಮ ಬೆಂಗಳೂರನ್ನ ಕಟ್ಟಿದ್ದಾರೆ. ಇಲ್ಲಿ ಭೂಕಂಪ ಇಲ್ಲ, ಎಲ್ಲೆಲ್ಲೋ ಭೂಕಂಪ ಆಗುತ್ತೆ, ಇಲ್ಲಿ ಭೂಕಂಪದ ಪ್ರಭಾವ ಇಲ್ಲ, ಡಿಸಾಸ್ಟರ್ ಇಲ್ಲ. ಇಲ್ಲಿ
ಕೆಂಪೇಗೌಡರು ಸೌಖ್ಯವಾಗಿರ್ಲಿ ಬೆಂಗಳೂರು ಜನ ಅಂತ ಹೇಳಿ ಕಟ್ಟಿದಂತ ನಾಡಿಗೆ ನೀವು ಸುರಂಗ ಕೊರಿಯಕ್ಕೆ ಹೊರಟಿದ್ದೀರಲ್ಲ.